ಶ್ರೀನಿವಾಸಪುರ ತಾಲೂಕಿನ ಪುಲಗೂರುಕೋಟೆ ಗ್ರಾಮದಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದು ಒಂದೇ ರಾತ್ರಿ 3 ಮನೆಗಳಿಗೆ ಕನ್ನ ಹಾಕಿರುವ ಘಟನೆ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಶಂಕರಪ್ಪ, ಸೋಮೇಶ್ವರ ಹಾಗೂ ನಾಗರಾಜ್ ರವರ ಕುಟುಂಬಸ್ಥರು ಬೆಂಗಳೂರಿಗೆ ತೆರಳಿದ್ದರು. ಮನೆಗಳು ಖಾಲಿ ಇರುವುದನ್ನು ಗಮನಿಸಿದ ಕಳ್ಳರು ಬೀಗ ಹೊಡೆದು ಮನೆಗಳಿಗೆ ನುಗ್ಗಿ ಕಳ್ಳತನ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. 3 ಮನೆಗಳಿಂದ ಸುಮಾರು 100 ಗ್ರಾಂ ಚಿನ್ನ, 1.5 ಕೆಜಿ ಬೆಳ್ಳಿ ಹಾಗೂ 3,80,000 ರೂಪಾಯಿ ನಗದು ಕಳುವಾಗಿರುವುದಾಗಿ ತಿಳಿದುಬಂದಿದೆ. ಇದೇ ವೇಳೆ ಗ್ರಾಮದಲ್ಲಿ ಮದುವೆ ಕಾರ್ಯಕ್ರಮ ಹಾಗೂ ದೇವಾಲಯಗಳಲ್ಲಿ ಭಜನೆ ಕಾರ್ಯಕ್ರಮ ನಡೆದಿದ್ದರಿಂದ ಬಹುತೇಕ ಗ್ರಾಮಸ್ಥರು ತಮ್ಮ ಮನೆಗಳಿಂದ ಹೊರಗಿದ್ದರು. ಈ ಸಂದರ್ಭವನ್ನೇ ಕಳ್ಳರು ದುರುಪಯೋಗ ಪಡಿಸಿಕೊಂಡಿರಬಹುದು ಎಂದು ಶಂಕಿಸಲಾಗಿದೆ. ಘಟನೆ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಮಾಹಿತಿ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕಳ್ಳರ ಪತ್ತೆಗೆ ತನಿಖೆ ಮುಂದುವರಿಸಿದ್ದಾರೆ. ಒಂದೇ ರಾತ್ರಿ 3 ಮನೆಗಳಲ್ಲಿ ಕಳ್ಳತನ ನಡೆದಿರುವುದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿಸಿದ್ದು, ಪೊಲೀಸ್ ಗಸ್ತು ಹೆಚ್ಚಿಸುವಂತೆ ಒತ್ತಾಯಿಸಿದ್ದಾರೆ. ಪುಲಗೂರುಕೋಟೆ ಗ್ರಾಮ. ನಿನ್ನೆ ರಾತ್ರಿ ಪುಲಗೂರುಕೋಟೆ ಗ್ರಾಮದಲ್ಲಿ ಸರಣಿ ಕಳ್ಳತನ ಆಗಿದೆ. 3 ಮನೆಗಳಲ್ಲಿ ಶಂಕರಪ್ಪ ಮತ್ತು ಎನ್ ಸೋಮೇಶ್ವರ, ನಾಗರಾಜ್ ಮನೆಯಲ್ಲಿ ಕಳ್ಳತನ ಆಗಿದೆ. ಸುಮಾರು 40ರಿಂದ 50 ಗ್ರಾಂ ಬಂಗಾರ ಹೋಗಿದೆ, 1/4 ಕೆಜಿ ಅಷ್ಟು ಬೆಳ್ಳಿ ಹೋಗಿದೆ, 1 ಲಕ್ಷ ಅಷ್ಟು ಸುಮಾರು ನಗದು ಹೋಗಿದೆ. ಈ ಬಗ್ಗೆ ರಾಯಲ್ಪಾಡ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಹಿಂದೆ ಆಗಿರುವ ಕಳ್ಳತನದಲ್ಲಿ ರಾಯಲ್ಪಾಡ್ ಪೊಲೀಸ್ ಅವರು ತುಂಬ ಚುರುಕಾಗಿ ಕಳ್ಳರನ್ನು ಹಿಡಿದುಕೊಟ್ಟಿದ್ದಾರೆ. ಅದೇ ರೀತಿ ಇದೇ ಕಳ್ಳತನವನ್ನು ಅವರು ಚುರುಕಾಗಿ ಕಾರ್ಯಾಚರಣೆ ಮಾಡಿ ಇವ್ರಿಗೆ ಹೋಗಿರೋ ಬೆಳ್ಳಿ ಬಂಗಾರ ಎಲ್ಲ ಹುಡುಕೊಡ್ಬೇಕಾಗಿ ಇವರಿಗೆ ಈ ಸಮಯದಲ್ಲಿ ಮನವಿ ಮಾಡ್ತಾ ಇದ್ದೀವಿ. DL ಶೈಲಾ, ನಮ್ಮ ಪುಲಗೂರುಕೋಟೆ ಶ್ರೀನಿವಾಸಪುರ ತಾಲೂಕು ನೆಲವಂತಿ ಹೋಬಳಿ. ನಾವು ಹಬ್ಬಕ್ಕೆ ಅಂತ ಬೆಂಗಳೂರು ಹೋಗಿದ್ವು. ನಾವು ಅಲ್ಲಿಂದ ಬರೋದು ನಾವು 3 ದಿನ ಆಗಿತ್ತು ಊರಿಗೆ ಹೋಗಿ. ನಾವು ನಮ್ಮ ಅಕ್ಕಪಕ್ಕದ ಮನೆಯವರು ಬಂದಿದ್ದು ಬಾಗಿಲು ತೆಗೆದಾಕಿತ್ತು. ಯಾಕೆ ಬಾಗಿಲು ತೆಗೆದಿದ್ದಾರೆ ಅಂತ ನೋಡ್ಬಿಟ್ಟು ಇಲ್ಲಿ ಮನೆಯಲ್ಲಿ ಕಳ್ಳತನವಾಗಿದೆ ಅಂತ ಹೇಳಿದ್ರು. ನಾವು ಅಲ್ಲಿಂದ ಬಂದವು. ಒಳಗಡೆ ಹೋಗಬೇಡ ಅಂದರು. ನಮ್ಮ ಮನೆಯಲ್ಲಿರೋ ಇಟ್ಟಿರೋ ವಸ್ತು ಹೇಳ್ತಾ ಇದ್ದೀನಿ. ಇವಾಗ ನಮ್ಮ ಮನೇಲಿ ಬಂಗಾರ ಹೋಗಿದೆ, ಬೆಳ್ಳಿ ಹೋಗಿದೆ, ದುಡ್ಡು ಹೋಗಿದೆ. ದುಡ್ಡು ಎಷ್ಟೋಗಿದೆ? ನಮ್ಮ ಮನೇಲಿ ದುಡ್ಡು ಇವಾಗ ಗಂಡಸರದ್ದು ಎಷ್ಟು ಅನ್ನೋದು ಗೊತ್ತಿಲ್ಲ. ನಮ್ಮದೆಲ್ಲ ಒಂದು 50,000 ನಂದೋಗಿದೆ. ನನ್ನ ಬಟ್ಟೆಗಳೆಲ್ಲ ಕಿತ್ತಾಕಿದ್ದಾರೆ. ಸೀರೆಗಳೆಲ್ಲ ಬೀರೋಲ್ಲಿ ಇದ್ದಿದ್ದು 50,000 ದುಡ್ಡು ಹೋಗಿದೆ. 200 ಗ್ರಾಮ್ ಚಿನ್ನ ಹೋಗಿದೆ. ಬೆಳ್ಳಿ ಒಂದು 50 ಗ್ರಾಮು 50 ಗ್ರಾಮ್ ಅಷ್ಟು ಬೆಳ್ಳಿ ಹೋಗಿದೆ ನನಗೆ. ನಮಸ್ಕಾರ, ನಮ್ಮ ಹೆಸರು ರವಿ ಅಂತ. ನಾವು ಪುಲಗೂರುಕೋಟೆ ಗ್ರಾಮದವರು. ಇಲ್ಲಿ ನಮ್ಮ ತಂದೆ ತಾಯಿ ಬೆಂಗಳೂರಿಗೆ ನಮ್ಮ ಅಣ್ಣವ್ರ ಮನೆಯಲ್ಲಿ ಒಂದು ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಅದಕ್ಕೆ ಬಂದಿದ್ದರು ಬೆಂಗಳೂರಿಗೆ. ಅವ್ರು ಬಂದಿರೋ ಸಂದರ್ಭ ನೋಡಿಕೊಂಡು ಇಲ್ಲಿ ಮನೆಯಲ್ಲಿ ಕಳ್ಳತನ ಮಾಡಿದ್ದಾರೆ ಯಾರು. ನಮ್ಗೆ ಅಕ್ಕಪಕ್ಕದವ್ರು ಮಾಹಿತಿ ತಿಳಿಸ್ಕೊಟ್ರು. ಅದರಿಂದ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಬಂದು ನೋಡಿದ್ರೆ ಇಲ್ಲಿ ಕಳ್ಳತನ ಆಗಿರೋದು ನಿಜ. ಈ ಕುರಿತು ನಮ್ಮದು 30 ಗ್ರಾಮ್ 4 ಕೆಜಿ ತಗೊಂಡೋಗಿದ್ದಾರೆ. ದೇವ್ರ ಮನೆಯಲ್ಲಿ ದೇವ್ರ ಉಂಡಿ, ಬೆಳ್ಳಿ ದೀಪಗಳು ಅವು ಎಲ್ಲ ತಗೊಂಡೋಗಿದ್ದಾರೆ. ಈ ರಾಯಲ್ಪಾಡ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಬರೋ ಒಳಗಡೆ ಅವರು ಪೊಲೀಸವರು ಬಂದಿದ್ದಾರೆ. ಇಲ್ಲಿ ಇದ್ರ ಬಗ್ಗೆ ಇನ್ಸ್ಪೆಕ್ಟ್ರು ಪೊಲೀಸರು ಬಂದಿದ್ದಾರೆ. ಈ ಕುರಿತು ನಮಗೆ ಸರಿಯಾದ ಸೂಕ್ತ ತನಿಖೆ ನಡೆಸಿ ನಮಗೊಂದು ಪರಿಹಾರ ಕೊಡಿಸ್ಬೇಕು, ಇದನ್ನು ನ್ಯಾಯ ಕೊಡಿಸ್ಬೇಕು.